ಎಲ್ಲ ಶಾಸಕರು ಇದೇ ರೀತಿ ಕೆಲಸ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸ್ವಕ್ಷೇತ್ರ ಕನಕಪುರದಲ್ಲಿ ಟೌನ್ನ ತುಗುಣಿ ಗೇಟ್ನಿಂದ ನಾರಾಯಣಪ್ಪ ಕೆರೆವರೆಗೆ ಏನು ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ ಅದರ ಪರೀಕ್ಷೆಯನ್ನ ಸ್ವತಃ ಅವರೇ ಮಾಡಿದ್ರು. ಅಂದ್ರೆ 35 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂತ 4.5 ಕಿಲೋಮೀಟರ್ ರಸ್ತೆ ಇದು. ಅದರ ಉಸ್ತುವಾರಿ ಅಂದ್ರೆ ತಮ್ಮ ಕ್ಷೇತ್ರದಲ್ಲಿ ತಾವು ಕೆಲಸನ ನೋಡ್ಲೇಬೇಕು ಅಂತ ಬಂದಿದ್ರು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಸೋಮವಾರ ಸಂಜೆ ಇದರ ಪರಿಶೀಲನೆ ಮಾಡಿದಾಗ ಅವರಿಗೆ ಅವರ ಆಪ್ತರೆಲ್ಲರೂ ಕೂಡ ಜೊತೆಗಿದ್ರು. ಇಷ್ಟು ಕಾಳಜಿಯಿಂದ ತಮ್ಮ ಕ್ಷೇತ್ರದ ರಸ್ತೆಯನ್ನ DCM ಹೇಗೆ ಮಾಡ್ತಾ ಇದ್ರು ಅದೇ ರೀತಿ ಪ್ರತಿ ಕ್ಷೇತ್ರದ ಶಾಸಕರು ಕೂಡ ಇಷ್ಟೇ ಕಾಳಜಿಯಿಂದ ಅವ್ರವ್ರ ಕ್ಷೇತ್ರದಲ್ಲಿ ಆಗ್ತಾ ಇರುವ ಕಾಮಗಾರಿಗಳು ಪ್ರತಿಯೊಂದನ್ನು ಪರಿಶೀಲನೆ ಮಾಡ್ತಾ ಬಂದ್ರೆ ಯಾವ ರಸ್ತೆ ಕೂಡ ಕಳಪೆ ಕಾಮಗಾರಿ ಆಗದೇ ಇಲ್ಲ. ಈಗ ನಾವು ನೋಡ್ತೀವಿ ರಾಜ್ಯಾದ್ಯಂತ ಎಲ್ಲೆಲ್ಲೂ ರಸ್ತೆಗಳಾಗಿದೆ ಅಂದ್ರೆ ಅದು ಬರೀ ದೋಸೆ ಅಷ್ಟಿರುತ್ತೆ, ಇಲ್ಲ ಚಪಾತಿ ತರ ಇದೆ, ಅದು ಹಪ್ಪಳ ತರ ಎದ್ಕೊಂಡ್ ಬರ್ತಾ ಇದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಾಗಿದೆ, ಹಣ ಹಾಗೆ ಆಗುತ್ತೆ, ಪೋಲ್ ಹಾಗೆ ಆಗುತ್ತೆ ಅಂತ ಹೇಳಿ ಬಿಡ್ತಾ ಇರ್ತಾರೆ. ಆದರೆ ಈ ರೀತಿ ತಮ್ಮ ಕ್ಷೇತ್ರದ ರಸ್ತೆಗಳನ್ನ ತಾವು ಖುದ್ದಾಗಿ ಹೋಗಿ ಅದರ ಉಸ್ತುವಾರಿನ ನೋಡಿ ಸರಿ ಇದೆಯಾ ಅಂತ ಪರೀಕ್ಷೆ ಮಾಡಿದರೆ ಯಾವ ಅಧಿಕಾರಿಗಳು ಯಾವ ಕಾಂಟ್ರಾಕ್ಟರ್ಗಳು ಕೂಡ ಅಲ್ಲಿ ಸಿಮೆಂಟನ್ನು ಮರಳನ್ನು ಜಲ್ಲಿಯನ್ನು ಕದಿಯೋ ಚಾನ್ಸ್ ಇಲ್ಲ. ಇದನ್ನು ಡಿ.ಕೆ. ಶಿವಕುಮಾರ್ ಮಾಡಿ ಮಾದರಿಯಾಗಿದ್ದಾರೆ. ಇದೇ ರೀತಿ ಬೇರೆ ಶಾಸಕರು ಮಾಡಿದರೆ ಅವ್ರವ್ರ ಊರಿನ ರಸ್ತೆಗಳು ಅವ್ರವ್ರ ಕ್ಷೇತ್ರದಲ್ಲಿ ಜನ ನೆಮ್ಮದಿಯಾಗಿ ತಿರುಗಾಡ್ಬೋದು, ಗುಂಡಿಗಳು ಬೀಳದೆ ಇರೋದು ಸಾಧ್ಯ ಆಗುತ್ತೆ. ಈ ಥರದ ಮಾದರಿ ಕೆಲಸವನ್ನು ಯಾವಾಗಲೂ ಮಾಡ್ತಾ ಇರಲಿ. ಸರ್ಕಾರದ ಈ ಬೆಂಗಳೂರು ಉಸ್ತುವಾರಿಯಾಗಿರುವಂಥ ಡಿ.ಕೆ. ಶಿವಕುಮಾರ್ ಬರೀ ಕನಕಪುರದ್ದು ಅವ್ರ ಕ್ಷೇತ್ರದ ನೋಡ್ಕೊಂಡ್ರೆ ಆಗಲ್ಲ. ಬೆಂಗಳೂರಲ್ಲಿ ಆಗ್ತಾ ಇರೋ ಪ್ರತಿ ರಸ್ತೆ ಬಗ್ಗೆ ಕೂಡ ಇಷ್ಟೇ ಕಾಳಜಿನ ತಗೊಂಡ್ರೆ ಬಹುಶಃ ಅವ್ರ ಕ್ಷೇತ್ರನ ಮಾತ್ರ ಅಲ್ಲ ಬೆಂಗಳೂರನ್ನು ಕೂಡ ಗುಂಡಿಗಳಿಲ್ದಿರುವ ರಸ್ತೆಗಳನ್ನು ಮಾಡ್ಬೋದು ಅಂತ ಅನಿಸುತ್ತೆ.